ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನನ್ನ ಹೆಸರು ರಾಘವೇಂದ್ರ ಭಟ್. ವೀಕ್ಷಕ ಬಾಂಧವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಫೆಬ್ರವರಿ ತಿಂಗಳಿನ ಕುಂಭರಾಶಿಯ ಗೋಚಾರ ಫಲಗಳನ್ನು ಸಂಕ್ಷಿಪ್ತವಾಗಿ ನೋಡುವುದಾದರೆ, ನಿಮಗೂ ಕೂಡ ಕೆಲವೊಂದು ಗ್ರಹಗಳ ಉತ್ತಮ ಸ್ಥಿತಿಯಿಂದ, ಕೆಲವೊಂದು ಗ್ರಹಗಳ ಅರಿಷ್ಟ ಸ್ಥಾನದ ಸ್ಥಿತಿಯಿಂದ ಶುಭ ಮತ್ತು ಅಶುಭ ಫಲಗಳು ನಿಮ್ಮದಾಗಿರುತ್ತದೆ. ಶುಭ ಫಲಗಳನ್ನು ನೋಡುವುದಾದರೆ, ವೃತ್ತಿ ಜೀವನದಲ್ಲಿ ಮಿಶ್ರ ಫಲಗಳು ಮೊದಲನೇ ಅರ್ಧ ಭಾಗದಲ್ಲಿ, ಮಾಸದ ಮೊದಲನೇ ಅರ್ಧ ಭಾಗದಲ್ಲಿ ಶುಭ ಫಲವನ್ನು ಕೊಟ್ಟರೂ ಮಾಸದ ಉತ್ತರಾರ್ಧದಲ್ಲಿ ಸ್ವಲ್ಪ ವೃತ್ತಿ ಜೀವನದಲ್ಲಿ ಕಷ್ಟಗಳು ಹೆಚ್ಚಾಗಿ ಇರುತ್ತದೆ. ಆದರೂ ಆದಾಯದಲ್ಲಿ ಕುಂದುಕೊರತೆಗಳು ಇಲ್ಲ. ಹಾಗೆ ಆದಾಯ ಹೆಚ್ಚಾಗಿ ಬಂದರೂ ಖರ್ಚಿನ ವಿಷಯದಲ್ಲಿ ಬಂದಾಗ ಬಹಳವಾದ ಖರ್ಚು ನೀವು ಈ ತಿಂಗಳಲ್ಲಿ ಮಾಡ್ತೀರಾ. ವ್ಯಾಪಾರದಲ್ಲಿ ಎಚ್ಚರವಿರಲಿ, ಆರೋಗ್ಯದಲ್ಲಿ ಕಾಳಜಿಯನ್ನು ವಹಿಸಿ. ವಿದ್ಯಾರ್ಥಿಗಳಿಗೂ ಉತ್ತಮವಾಗಿರ್ತಕ್ಕಂತಹ ಅಂಕಪ್ರಾಪ್ತಿಯಾಗಬೇಕಾದರೆ ಅಷ್ಟೇ ಕಷ್ಟಪಟ್ಟು ಓದಿದಲ್ಲಿ ಉತ್ತಮ ಅಂಕಗಳನ್ನು ಪ್ರಾಪ್ತಿಯನ್ನು ಮಾಡ್ತೀರಾ. ರಾಜಕೀಯ ವೃತ್ತಿಯಲ್ಲಿರುವವರಿಗೆ ಅಗೌರವವು ಸಂದೀತು, ಕಲಾವಿದರಿಗೆ ಕಷ್ಟಗಳು ಬಂದೀತು. ಆದ್ದರಿಂದ ಇದಕ್ಕೆಲ್ಲ ಕಾರಣ 7ನೇ ಶನಿ ನಿಮಗೆ ನಡೀತಾ ಇದೆ. ಇದಕ್ಕೆ ಪರಿಹಾರವನ್ನು ನಾವು ನೋಡುವುದಾದರೆ, ವಿಷ್ಣು ಸಂಬಂಧಿ ಪೂಜೆಗಳನ್ನು, ದುರ್ಗಾದೇವಿಯ ಸ್ತೋತ್ರ ಪಠಣಾದಿಗಳನ್ನು, ವಿನಾಯಕನ ದೇವಸ್ಥಾನದ ಭೇಟಿಗಳನ್ನು, ಈ ಮೂರನ್ನೂ ಮಾಡಿದ ಪಕ್ಷದಲ್ಲಿ ಅಶುಭವೂ ಕೂಡ ನಿಮಗೆ ಶುಭವಾಗಿ ಮಾರ್ಪಟ್ಟು ಉತ್ತಮ ಸ್ಥಾನಾದಿಗಳನ್ನು ಹೊಂದಲು ಅನುಕೂಲವಾಗಿರುತ್ತದೆ. ನಿಮಗೆ ಉತ್ತಮ ವರ್ಣಗಳು ಯಾವುದು ಅಂತ ಹೇಳಿದರೆ, ನೀಲಿ, ಕಪ್ಪು ಮತ್ತು ಬಿಳಿ ಮಿಶ್ರಿತ ಕಪ್ಪು ಶುಭವನ್ನು ಕೊಡುತ್ತದೆ. ಉತ್ತಮ ತಾರೀಖುಗಳು ಯಾವುದಂತ ಹೇಳಿದರೆ 5, 10, 19, 27ನೇ ತಾರೀಖುಗಳು ಶುಭಪ್ರದವಾಗಿರುತ್ತವೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.